ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ಗೆ ಮನೆ ಊಟದ ಹಪಹಪಿ ಶುರುವಾಗಿದೆ. ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಕೋರ್ಟ್ನ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ಈಗ ದರ್ಶನ್ಗೆ ಮನೆ ಊಟನ ಅಥವಾ ಜೈಲಿನಲ್ಲಿ ಸಿಗುವ ತಂಗಳು ಮುದ್ದೆನಾ ಅನ್ನೋದರ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ದೇಹದ ತೂಕ ಕಡಿಮೆ ಆಗ್ತಾ ಇದೆ. ಜೈಲಿನಲ್ಲಿ ಕೊಡುವ ಊಟದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇದೆ. ಇದರಿಂದಾಗಿ ದೇಹದ ತೂಕ ಒಂದೇ ತಿಂಗಳಲ್ಲಿ 10 kg ಇಳಿದು ಹೋಗಿದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಸಂಬಂಧ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ಜಗ್ಗುದಾದಾಗೆ ತಂಗಳು ಮುದ್ದೇನಾ ಬಿರಿಯಾನಿನ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಪ್ರೋಟೀನ್ ಅಂಶ ಕಡಿಮೆ, ಮನೆ ಊಟ ಬೇಕು, ಆದರೆ ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕು ದರ್ಶನ್ ಮುಂದೆ ಏನು ತಿನ್ನಬೇಕು ಅನ್ನೋ ವಿಚಾರ. ಎಷ್ಟೊತ್ತಿಗೆ ತೀರ್ಪು ಪ್ರಕಟ ಆಗೋ ಸಾಧ್ಯತೆ? ಇವತ್ತೇ ನಿರ್ಧಾರ ಆಗುತ್ತಾ? ಖಂಡಿತ ಸ್ಮಿತಾ, ಇವತ್ತೇ ನಿರ್ಧಾರ ಆಗೋ ಎಲ್ಲ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಪ್ರಾಸಿಕ್ಯೂಷನ್ ವಾದವನ್ನ ಮತ್ತೆ ದರ್ಶನ್ ಪರ ವಕೀಲರ ವಾದವನ್ನ ಎರಡನ್ನೂ ಆಲಿಸಿರ್ತಕ್ಕಂಥ ನ್ಯಾಯಾಲಯ ಇವತ್ತಿಗೆ ಒಂದು ಆದೇಶವನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಮಧ್ಯಾಹ್ನ ಮೊದಲ ಸೆಷನ್ ಅಂದ್ರೆ ಊಟದ ಅವಧಿಯ ನಂತರ ಏನು ಸೆಷನ್ ಶುರುವಾಗುತ್ತೆ ಕೋರ್ಟ್ದು, ಆ ಅವಧಿಯಲ್ಲಿ ಈ ಒಂದು ಆದೇಶವನ್ನ ಪ್ರಕಟಿಸುವ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು. ಅಲ್ಲದೆ ಏನು ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ಹೇಳಿದಾಗ ಒಂದು ಟೈಮ್ ಬಾಂಡ್ ಅನ್ನು ಕೂಡ ನಿರ್ಧರಿಸಿತ್ತು. 27ನೇ ತಾರೀಕು ಒಳಗಡೆ ಈ ಒಂದು ಅರ್ಜಿಯನ್ನ ನೀವು ವಿಲೇವರಿ ಮಾಡಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದು. ಈ ನೆಲೆಯಲ್ಲಿ ತುಂಬಾ ತ್ವರಿತಗತಿಯಾಗಿ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಒಂದು 3 ಗಂಟೆ ಒಳಗಾಗಿ ಒಂದು ಆದೇಶ ಪ್ರಕಟ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಅವಧಿಯಲ್ಲಿ ದರ್ಶನ್ ಅವರಿಗೆ ಏನು ಮನೆ ಊಟ ಕೊಡ್ಬೇಕಾ ಅಥವಾ ಜೈಲ್ ಮೆನು ಪ್ರಕಾರ ಏನಿದೆ ಅದನ್ನೇ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ದಿನಗಳದಂತೆಲ್ಲ ದರ್ಶನ್ ನೋಡೋಕೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಗೆ ಸಾಲು ಸಾಲು ಸೆಲೆಬ್ರಿಟಿಗಳು ಆಗಮಿಸುತ್ತಿದ್ದಾರೆ. ಸ್ನೇಹಿತರು, ಹಿತೈಷಿಗಳು, ಚಿತ್ರೋದ್ಯಮದಲ್ಲಿ ಜೊತೆಗಿದ್ದವರು ದರ್ಶನ್ ನೋಡೋಕೆ ಬರ್ತಿದ್ದಾರೆ. ನೆನಪಿರಬೇಕು, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಕಳೆದ್ರು ದರ್ಶನ್. ಆಗ ಯಾರೂ ಬರಲಿಲ್ಲ. ಪರಪ್ಪನ ಅಗ್ರಹಾರಕ್ಕೆ ಸೇರಿದಾಗಲೂ ಕೂಡ ಯಾರೂ ಬಂದಿರಲಿಲ್ಲ. ಒಬ್ಬ ಕೊಲೆ ಆರೋಪಿಯನ್ನ ಭೇಟಿಯಾಗುವ ಹಣೆ ಪಟ್ಟಿ ನಮಗೆ ಯಾಕೆ ಅನ್ನೋ ರೀತಿಯ ಕಲ್ಪನೆನಾ ಅಥವಾ ಈ ಪ್ರಕರಣ ಯಾವ ದಿಕ್ಕಿಗೆ ಹೋಗುತ್ತೆ ನೋಡೋಣ ಅನ್ನೋ ಕಾದು ನೋಡುವ ತಂತ್ರನೋ ಒಂದಷ್ಟು ದಿನಗಳ ಕಾಲ ದರ್ಶನ್ ಭೇಟಿಯಾಗ್ಲಿಕ್ಕೆ ಯಾರೂ ಬಂದಿರಲಿಲ್ಲ. ಈಗ ಒಬ್ಬೊಬ್ಬರೇ ಜೈಲಿನತ್ತ ಮುಖ ಮಾಡ್ತಿದ್ದಾರೆ. ಸಾಧು ಕೋಕಿಲ ಮೊನ್ನೆ ಬಂದಿದ್ರು, ಅವಕಾಶ ಸಿಗ್ಲಿಲ್ಲ, ಇವತ್ತು ಮತ್ತೆ ಬಂದಿದ್ದಾರೆ. ಅವರ ಜೊತೆಯಲ್ಲೇ ಹಾಸ್ಯ ನಟ ಆಪ್ತ ಸಚ್ಚಿದಾನಂದ್, ನಿರ್ಮಾಪಕ ರಾಮಮೂರ್ತಿ ಸೆಂಟ್ರಲ್ ಜೈಲ್ ಬಳಿಗೆ ಬಂದು ಕಾಯ್ತಾ ಇದ್ದಾರೆ ಅವಕಾಶಕ್ಕೋಸ್ಕರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಗಮನಿಸ್ತಾ ಇದ್ವಿ ಸರಿಸುಮಾರು 1 ತಿಂಗಳ ಕಾಲ ಯಾರು ಬರ್ತಿರ್ಲಿಲ್ಲ. ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಿದ್ರು ಗೊತ್ತಿಲ್ಲದವರಂತಿದ್ರು. ಕೊಲೆ ಆರೋಪಿ ಸಹವಾಸ ನಮ್ಗೆ ಯಾಕೆ ಅನ್ನೋ ರೀತಿಯಲ್ಲೋ ಅಥವಾ ಕಾದ್ ನೋಡೋಣ ಅನ್ನೋ ಆಂಗಲ್ ಅಲ್ಲೋ ಈಗ ಒಬ್ಬರ ಬೆನ್ ಹಿಂದೆ ಒಬ್ಬರು. ಸ್ಮಿತಾ, ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಕಳೆದ 2 ದಿನಗಳ ಹಿಂದೆ ದರ್ಶನ್ ಭೇಟಿಗೆ ಅಂತ ಬಂದಿರುವ ಸಾಧು ಕೋಕಿಲ ಇರುವಂಥದ್ದು, ಜೊತೆಗೆ ರಾಮಮೂರ್ತಿ ಸೇರಿದಂತೆ ಬಿಜೆಪಿಯ ಸಚ್ಚಿದಾನಂದ್ ಕೂಡ ಜೈಲಿನಲ್ಲಿ ಭೇಟಿಗೆ ಬಂದಿದ್ದಾರೆ. ಆದರೆ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಮವಾರ ಒಂದು ಭೇಟಿಯನ್ನು ಮಾಡಿ ಹೋಗಿರುವ ಹಿನ್ನೆಲೆಯಲ್ಲಿ 2ನೇ ಭೇಟಿಗೆ ಇವತ್ತು ಮತ್ತೆ ಬಂದಿರೋದನ್ನು ನೋಡಿದ್ರೆ ಪ್ರತ್ಯೇಕವಾದ ಭೇಟಿ ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತೆ ಮಧ್ಯಾಹ್ನ ಏನಾದರೂ ಬಂದರೆ ಇವ್ರನ್ನ ಈಗಾಗಲೇ ಬಿಡೋದ್ರಿಂದಾಗಿ ಪತ್ನಿಗೆ ಅವಕಾಶ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ಜೈಲಿನ ಚೆಕ್ ಪೋಸ್ಟ್ ಮೂಲಕ ಒಳಗಡೆ ಹೋಗಿರುವಂತಹ ಈ ಮೂವರು ಏನು ಅಂದರೆ ಸಾಧು ಕೋಕಿಲ, ಸಚ್ಚಿದಾನಂದ ಮತ್ತು ರಾಮಮೂರ್ತಿ ಅವರು 3 ಜನ ಕೂಡ ಪತ್ನಿ ವಿಜಯಲಕ್ಷ್ಮಿ ಬರೋದನ್ನು ಕಾಯ್ತಾ ಇರ್ಬೋದು ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಏನಾದರೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದರೆ ಅವರು ಜೈಲಿನಲ್ಲಿ ಭೇಟಿಯಾಗಿ ಏನು ದರ್ಶನ್ ಜೊತೆ ಮಾತುಕತೆ ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು 3 ಜನ ಒಟ್ಟಿಗೆ ಹೋಗೋದಕ್ಕೆ ಈಗಾಗಲೇ ಏನು ಜೈಲಿನ ಒಳಗಡೆ ಹೋಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಅಧಿಕಾರಿಗಳಿಗೆ ಅವರು ಮನವಿಯನ್ನು ಕೂಡ ಮಾಡ್ಬೋದು ಪ್ರತ್ಯೇಕವಾಗಿ ಹೋಗೋದಕ್ಕೆ. ಆದರೆ ಮನವಿ ಮಾಡಿದ್ರೂ ಸಹ ಈಗಾಗಲೇ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಏನು
ಜೈಲಿಗೆ ಹೋದಾಗ್ಲಿಂದಲೂ ಕೂಡ ನಿರಂತರವಾಗಿ ಇದೇ ರೀತಿ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಯಾರು ಪ್ರತ್ಯೇಕವಾಗಿ ಭೇಟಿಗೆ ಬಂದರೂ ಸಹ ಅವರು ಒಳಗಡೆ ಹೋಗ್ತಾ ಇಲ್ಲ. ಬದಲಾಗಿ ಪತ್ನಿ ವಿಜಯಲಕ್ಷ್ಮಿ ಏನು ಜೊತೆಗೆ ಬರ್ತಾರೆ, ಅವ್ರ ಜೊತೆ ಒಳಗಡೆ ಹೋಗ್ತಾ ಇರೋದ್ರಿಂದಾಗಿ ಇನ್ನು ದರ್ಶನ್ ಪತ್ನಿ ಮಧ್ಯಾಹ್ನದ ಹೊತ್ತಿಗೆ ಏನು ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಇಬ್ಬರು ಕೂಡ ಬರ್ಬೋದು. ಅವರ ಜೊತೆಗೆ ಇವರೆಲ್ಲರೂ ಕೂಡ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರಬಹುದು. ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅದೇ. ನವೀನ, ದರ್ಶನ್ಗೆ ಇವತ್ತು ಸಿಹಿ ಸುದ್ದಿಯನ್ನ ಹೊತ್ತು ತರ್ತಾರ ವಿಜಯಲಕ್ಷ್ಮಿ? ಈಗಷ್ಟೇ ನಮ್ಮ ಪ್ರತಿನಿಧಿ ನವೀನ್ ಕೂಡ ಹೇಳ್ತಾ ಇದ್ರು, ವಿಜಯಲಕ್ಷ್ಮಿ ಅವರು ಕೂಡ ಇವತ್ತು ಜೈಲಿಗೆ ಬರ್ತಾರೆ, ನಿರೀಕ್ಷೆ ಇದೆ, ಕಾಯ್ತಾ ಕೂತಿದ್ದಾರೆ ದರ್ಶನ್ ಬರ್ಲಿ ಅಂತ ಹೇಳಿ. ಸಿಹಿ ಸುದ್ದಿ ತರ್ತಾರ ಅನ್ನೋ ನಿರೀಕ್ಷೆ. ಪತಿ ದರ್ಶನ್ ಭೇಟಿಗೆ ಆಗಮಿಸುತ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಭೇಟಿ ಸಂದರ್ಭದಲ್ಲಿ ಕೇವಲ ಸ್ಕೂಲ್ ಅಡ್ಮಿಷನ್ ವಿಚಾರ ಚರ್ಚೆ ಆಯಿತು ಅಂತ ಹೇಳಿದ್ದಾರೆ. ಆದರೆ ಬೇರೆ ಏನಾದರೂ ಸಂದೇಶಗಳು ದರ್ಶನ್ ಅವರ ಕಡೆಯಿಂದ ಡಿಕೆ ಶಿವಕುಮಾರ್ ಅವರ ತನಕ ತಲುಪಿಸಿದ್ರ ವಿಜಯಲಕ್ಷ್ಮಿ? ಆ ರಿಕ್ವೆಸ್ಟಿಗೆ ಡಿಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದಾರಾ? ಕುತೂಹಲ ಇದ್ದೇ ಇದೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ಬರೋದನ್ನೇ ಕಾಯ್ತಾ ಇದ್ದಾರೆ ದರ್ಶನ್. ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನವೀನ್. ಎಷ್ಟೊತ್ತಿಗೆ ಬರೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಿದ್ಯಾ? ಅದರಲ್ಲೂ ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇವಾಗ ದರ್ಶನ್ ಭೇಟಿಯಾಗ್ಲಿಕ್ಕೆ ಬರ್ತಾ ಇರೋದು ವಿಜಯಲಕ್ಷ್ಮಿ ಅವರು. ಸ್ಮಿತಾ, ಇವತ್ತಿನ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯ ಭೇಟಿ ಏನಿದೆ ಇದು ಸಾಕಷ್ಟು ಒಂದು ರೀತಿಯ ಕುತೂಹಲ ಕೆರಳಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಇಷ್ಟು ದಿನದ ದರ್ಶನ್ ಭೇಟಿಯ ಸಂದರ್ಭದಲ್ಲೂ ಕೂಡ ಏನು ಪ್ರತಿದಿನ ಒಂದಷ್ಟು ವಕೀಲರ ಭೇಟಿ, ಕಾನೂನು ಹೋರಾಟ, ಈ ಒಂದು ವಿಚಾರದಲ್ಲಿ ದರ್ಶನ್ ಜೊತೆ ಮಾತುಕತೆ ನಡೆಸಿದಂತಹ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಏನು ಡಿ ಕೆ ಶಿವಕುಮಾರನ್ನ ಭೇಟಿಯಾಗಿದ್ರು. ಭೇಟಿಯಾಗಿದ್ದು ಮಗನ ಅಡ್ಮಿಷನ್ ವಿಚಾರಕ್ಕೆ ಅಂತ ಹೇಳಿದ್ರು ಸಹ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಒಂದು ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆಗೆ ಸಂಬಂಧಪಟ್ಟ ಒಂದಷ್ಟು ಕಾನೂನು ಹೋರಾಟದ ವಿಚಾರದಲ್ಲಿ ಚರ್ಚೆ ನಡೆಸಿರುವ ಸಾಧ್ಯತೆ ಇದ್ದು, ಇವತ್ತು ಜೈಲಿನಲ್ಲಿ ಪತಿಯನ್ನ ಭೇಟಿಯಾಗಿ ಇದೇ ಒಂದು ವಿಚಾರವನ್ನ ದರ್ಶನ್ಗೂ ಕೂಡ ತಿಳಿಸುವ ಸಾಧ್ಯತೆ ಬಹುತೇಕ ದಟ್ಟವಾಗಿರುವಂಥದ್ದು. ಏನೇ ಅಲ್ಲಿ ನಾನು ಮಾತಾಡಿಲ್ಲ, ಈ ಒಂದು ಕಾನೂನು ಹೋರಾಟದ ಕುರಿತಾಗಿರುವಂಥದ್ದು, ದರ್ಶನ್ನ ಹೊರಗಡೆ ಕರ್ಕೊಂಡು ಬರುವ ನಿಟ್ಟಿನಲ್ಲಿ ಏನೇ ಮಾತಾಡಿಲ್ಲ ಅಂದ್ರೂ ಸಹ ಕಾನೂನು ಪ್ರಕಾರದಲ್ಲಿ ಪೊಲೀಸರು ಇನ್ನು ಮುಂದಿನ ದಿನಗಳಲ್ಲಿ ಏನು ಹೋರಾಟ ಆಗುತ್ತೆ, ಚಾರ್ಜ್ ಶೀಟ್ ಏನನ್ನ ಸಲ್ಲಿಕೆ ಮಾಡಬೇಕು, ಆ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತುಕತೆ ನಡೆಸಿರುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಇವತ್ತು ಭೇಟಿಗೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿನಲ್ಲಿ ಭೇಟಿಗೆ ಬರೋ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲು ಪೊಲೀಸರು ಸಹ ಅಲ್ಲಿ ಒಳಗಡೆ ಈಗಾಗಲೇ ಭೇಟಿಗೆ ಬಂದಿರುವ ಮೂವರನ್ನು ಕೂಡ ವೆಯ್ಟ್ ಮಾಡಿ ಅಂತ ಏನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇದನ್ನು ನೋಡ್ತಾ ಇದ್ರೆ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮನೆಯವರ ಜೊತೆ ಅಂತಂದ್ರೆ ಸಹೋದರ ದಿನಕರ ತೂಗುದೀಪ್ ಮತ್ತು ಅವರ ಮನೆಯವರ ಜೊತೆಗೆ ಬಂದು ಇವತ್ತು ಭೇಟಿ ಮಾಡಿ ಈ ಒಂದು ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿರುವಂತಿರುವಂಥದ್ದು, ಜೊತೆಗೆ ವಕೀಲರ ಜೊತೆ ಒಂದಷ್ಟು ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮುಂದಿನ ಹೋರಾಟದ ಕುರಿತು ಏನು ಚರ್ಚೆ ಮಾಡಬೇಕು ಆ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಇವತ್ತು ದರ್ಶನ್ಗೆ ಒಂದಷ್ಟು ಮಾಹಿತಿಯನ್ನು ಜೈಲಿನಲ್ಲಿ ತಿಳಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇಷ್ಟು ದಿನದ ಭೇಟಿಗೂ ಸಹ ಇವತ್ತು ಭೇಟಿ ಆಗ್ತಿರುವಂಥ ಪತ್ನಿ ವಿಜಯಲಕ್ಷ್ಮಿ ಒಂದಷ್ಟು ಬೇರೆ ಬೇರೆ ಹೊಸ ಸುದ್ದಿಗಳನ್ನು ಹೊತ್ತು ದರ್ಶನ್ಗೆ ಇವತ್ತು ಜೈಲಲ್ಲಿ ಸಿಹಿ ಸುದ್ದಿಯನ್ನು ಏನಾದರೂ ಕೊಡ್ತಾರ ಅನ್ನೋದು ಕೂಡ ದಟ್ಟವಾಗಿರುವಂಥದ್ದು. ಧನ್ಯವಾದ ನವೀನ್ ಮಾಹಿತಿಗಾಗಿ. ಸಾಮಾನ್ಯವಾಗಿ ಜೈಲಿಗೆ ಹೋದವರು, ಆಸ್ಪತ್ರೆಗೆ ಹೋದವರು ವಾಪಸ್ ಹೊರಡೋ ಸಂದರ್ಭದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಬಾರ್ದಂತೆ. ದರ್ಶನ್ 2011ರಲ್ಲಿ ಪತ್ನಿಗೆ ಹೊಡೆದು ಜೈಲು ಪಾಲಾದ ಸಂದರ್ಭದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ಆಗ ಜೈಲಾಧಿಕಾರಿ ಆಗಿದ್ದವರೊಬ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ಮತ್ತೆ ಬರ್ತೀನಿ ಎಂದದ್ದೇ ದರ್ಶನ್ ಪಾಲಿಗೆ ಇದೀಗ ಮುಳುವಾಗ್ಬಿಡ್ತಾ ಅನ್ನೋ ಸಹಜ ಅನುಮಾನ. ಜೈಲಾಧಿಕಾರಿ ಸತೀಶ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. 2011ರಲ್ಲಿ ಜೈಲು ವಾಸವನ್ನ ಅನುಭವಿಸಿದ ದರ್ಶನ್ ಹೇಗಿದ್ರು, ದರ್ಶನ್ ಜೈಲು ಡೇಸ್ಗಳ ಆ ಸಂದರ್ಭ ಹೇಗಿತ್ತು, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಜೈಲಾಧಿಕಾರಿ ಸತೀಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಅವರು ಇದೇ ಮೊದಲ ಬಾರಿಗೆ ಜೈಲು ಪಾಲಾಗಿರಲಿಲ್ಲ. 2011ರಲ್ಲೂ ಕೂಡ ಜೈಲು ಸೇರಿದ್ರು.